ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಇರೋ ಸಚಿವ ಸ್ಥಾನ ಕಿತ್ಕೊಳ್ಳೋಕೆ ನಾವೇನ್ ತಪ್ಪು ಮಾಡಿದ್ವಿ? ಸಚಿವರನ್ನ ಸಮಾಧಾನ ಪಡಿಸಲು ದೇವರಿಂದಲೂ ಸಾಧ್ಯವಾಗಲ್ವಾ? ಸುಧಾಕರ್ ಮನೆಯಲ್ಲಿ ಸಚಿವರು ಮಾಡಿದ ಸೀಕ್ರೆಟ್ ಚರ್ಚೆ ಏನು? ಇದೆಲ್ಲವನ್ನ ನೋಡೋಣ. ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಿದ್ದಂತೆಯೇ ಭುಗಿಲೆದ್ದಿದ್ದೇಗೆ ಅಸಮಾಧಾನ. ನೂತನವಾಗಿ ಸಚಿವ ಸ್ಥಾನ ಅಲಂಕರಿಸಿದ ಸಪ್ತ ಸಚಿವರಿಗೆ ಸಿಕ್ಕ ಖಾತೆಗಳಾದ್ರೂ ಯಾವ್ಯಾವು? ಖಾತೆ ಅದಲು ಬದಲು ಆಗಿದ್ದಕ್ಕೆ ಮಿತ್ರ ಮಂಡಳಿಯವರು ಸಿಡಿದೆದ್ದಿದ್ದು ಯಾಕೆ? ನೋಡೋಣ ಖಾತೆಗೆ ಸರ್ಜರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಸಚಿವರ ಖಾತೆ ಹಂಚಿಕೆ ಜೊತೆಗೆ ಮರು ಹಂಚಿಕೆಯೂ ನಡೆದಿದೆ. 7 ನೂತನ ಸಚಿವರಿಗೆ ಇಂದು ಖಾತೆ ಹಂಚಿಕೆಯಾಗಿದೆ. ಸಿಎಂ ಬಿಎಸ್ವೈ ಸಂಪುಟದ 10 ಸಚಿವರ ಖಾತೆ ಬದಲಾವಣೆ ಕೂಡ ಆಗಿದೆ. ಸಚಿವರ ಖಾತೆ ಬದಲಾವಣೆ ಖಾತೆ ಹಂಚಿಕೆ ಪಟ್ಟಿಯನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜಭವನಕ್ಕೆ ಕಳುಹಿಸಿದ್ರು. ಈ ಪಟ್ಟಿಗೆ ರಾಜ್ಯಪಾಲ ವಜುಭಾಯಿ ವಾಲಾ ಅಂಕಿತ ಹಾಕಿದ್ದು ನೂತನ ಖಾತೆ ಹಂಚಿಕೆ ಫೈನಲ್ ಆಗಿದೆ. ಸಿಎಂ ಬಿಎಸ್ವೈ ತಮ್ಮ ಬಳಿಗೆ ಹಣಕಾಸು, ಇಂಧನ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಉಮೇಶ್ ಕತ್ತಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಎಸ್ ಅಂಗಾರಗೆ ಮೀನುಗಾರಿಕೆ ಮತ್ತು ಬಂದರು, ಒಳನಾಡು ಜಲಸಾರಿಗೆ, ಬಸವರಾಜ ಬೊಮ್ಮಾಯಿಗೆ ಗೃಹ, ಕಾನೂನು ಮತ್ತು ಸಂಸದೀಯ ಖಾತೆ, ಮಾಧುಸ್ವಾಮಿಗೆ ವೈದ್ಯಕೀಯ ಶಿಕ್ಷಣ, ಕನ್ನಡ ಸಂಸ್ಕೃತಿ ಖಾತೆ, ಸಿಸಿ ಪಾಟೀಲ್ಗೆ ಸಣ್ಣ ಕೈಗಾರಿಕೆ ಮತ್ತು ವಾರ್ತಾ ಇಲಾಖೆ, ಅರವಿಂದ ಲಿಂಬಾವಳಿಗೆ ಅರಣ್ಯ ಇಲಾಖೆ ನೀಡಲಾಗಿದೆ. ಇನ್ನು ಮುರುಗೇಶ್ ನಿರಾಣಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಎಂಟಿಬಿ ನಾಗರಾಜ್ಗೆ ಅಬಕಾರಿ ಇಲಾಖೆ, ಕೋಟ ಶ್ರೀನಿವಾಸ್ ಪೂಜಾರಿಗೆ ಮುಜರಾಯಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ, ಡಾಕ್ಟರ್ ಕೆ ಸುಧಾಕರ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಆನಂದ್ ಸಿಂಗ್ಗೆ ಪ್ರವಾಸೋದ್ಯಮ ಮತ್ತು ಪರಿಸರ ಇಲಾಖೆ, ಸಿಪಿ ಯೋಗೇಶ್ವರ್ಗೆ ಸಣ್ಣ ನೀರಾವರಿ ಇಲಾಖೆ, ಪ್ರಭು ಚೌಹಾಣ್ಗೆ ಪಶುಸಂಗೋಪನೆ ಇಲಾಖೆ, ಶಿವರಾಮ್ ಹೆಬ್ಬಾರ್ಗೆ ಕಾರ್ಮಿಕ ಇಲಾಖೆ ಖಾತೆ ಸಿಕ್ಕಿದೆ. ಆರ್ ಶಂಕರ್ಗೆ ಪೌರಾಡಳಿತ ಮತ್ತು ರೇಷ್ಮೆ ಇಲಾಖೆ, ಗೋಪಾಲಯ್ಯಗೆ ತೋಟಗಾರಿಕೆ ಮತ್ತು ಸಕ್ಕರೆ ಖಾತೆ, ನಾರಾಯಣಗೌಡಗೆ ಯುವಜನ ಸೇವೆ ಮತ್ತು ಕ್ರೀಡೆ ಹಾಗೂ ಹಜ್ ಮತ್ತು ವಕ್ಫ್ ಖಾತೆ ಸಿಕ್ಕಿದೆ. ಹಲವು ಸಚಿವರಿಗೆ ಖಾತೆ ಅದಲು ಬದಲು ಆಗಿದ್ರೆ ಇನ್ನು ಕೆಲವು ಸಚಿವರಿಗೆ ತಮ್ಮ ಬಳಿ ಇದ್ದ ಹೆಚ್ಚುವರಿ ಖಾತೆಯನ್ನ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಸಚಿವರಿಗೆ ನೀಡಲಾಗಿದೆ. ಸವಾಲುಗಳ ಮಧ್ಯೆಯೇ ಪ್ರಮುಖ ಖಾತೆಗಳನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ಉಳಿಸಿಕೊಂಡಿದ್ದಾರೆ. ಹಣಕಾಸು, ಇಂಧನ, ಬೆಂಗಳೂರು ನಗರಾಭಿವೃದ್ಧಿ, ಗುಪ್ತಚರ ಈ 4 ಖಾತೆ ಸೇರಿ ಒಟ್ಟು 8 ಖಾತೆ ಸಿಎಂ ಬಳಿ ಇವೆ. ಇನ್ನು ಮಸ್ಕಿ ಬೈ ಎಲೆಕ್ಷನ್ನಲ್ಲಿ ಪ್ರತಾಪ್ ಗೌಡ ಗೆದ್ರೆ ಮಂತ್ರಿ ಸ್ಥಾನ ನೀಡಬೇಕಿದೆ. ಪ್ರತಾಪ್ ಗೌಡರನ್ನ ಮಂತ್ರಿ ಮಾಡಿ ಖಾತೆ ಹಂಚಿಕೆ ಸಾಧ್ಯತೆ ಇದ್ದು, ಸಂಪುಟ ಸೇರ್ಪಡೆ ನಿರೀಕ್ಷೆಯಲ್ಲಿರುವ ಮುನಿರತ್ನ ನಾಯ್ಡುಗೂ ಮಂತ್ರಿ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಸಚಿವ ಸ್ಥಾನ ಪಕ್ಕ ಆಗುತ್ತಿದ್ದಂತೆಯೇ ಮಾತನಾಡಿದ ಉಮೇಶ್ ಕತ್ತಿ, ನಾನು ರಾಜ್ಯದ ಮಂತ್ರಿಯಾಗಿ ಆತ್ಮಸಾಕ್ಷಿಯಾಗಿ ಸಂತೋಷವಾಗಿದ್ದೇನೆ. ಬಿಪಿಎಲ್ ಕಾರ್ಡುದಾರರಿಗೆ ಅನುಕೂಲ ಮಾಡುತ್ತೇನೆ, ಜೋಳ ರಾಗಿ ದೊರೆಯುವಂತೆ ಮಾಡುತ್ತೇನೆ ಅಂತ ಹೇಳಿದ್ರು. ನಾನು ಈ ಹಿಂದೆ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಮಂತ್ರಿ ಸ್ಥಾನ ನನಗೆ ಹೊಸದೇನೂ ಅಲ್ಲ. ಖಾತೆ ಮರು ಹಂಚಿಕೆಗೆ ಕೆಲವರ ಅಸಮಾಧಾನ ಇರುವುದು ಸಾಮಾನ್ಯ ಅಂತ ಕತ್ತಿ ಹೇಳಿದ್ರು. ಖಾತೆ ಮರು ಹಂಚಿಕೆ ವಿಚಾರದಲ್ಲಿ ಬಿಜೆಪಿಗೆ ಬಂದ ವಲಸಿಗ ನಾಯಕರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಇರುವ ಖಾತೆಗಳು ಅದಲು ಬದಲು ವಿಚಾರಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವರ ಜೊತೆಗೆ ಕೆ ಗೋಪಾಲಯ್ಯ, ಎಂಟಿಬಿ ನಾಗರಾಜ್ ಸಹ ಸುಧಾಕರ್ ಮನೆಗೆ ತೆರಳಿ ಚರ್ಚೆ ನಡೆಸಿದ್ರು. ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಪಾತ್ರ ಪ್ರಮುಖವಾಗಿದೆ, ಆದರೆ ನಮ್ಮ ಖಾತೆಯನ್ನು ಕಿತ್ತುಕೊಂಡಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಖಾತೆ ಮರು ಹಂಚಿಕೆಗೆ ಸಚಿವ ನಾರಾಯಣಗೌಡ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಿತ್ರ ಮಂಡಳಿಯ ಸದಸ್ಯ ಸಚಿವ ಸುಧಾಕರ್ ಜೊತೆ ದೂರವಾಣಿ ಮೂಲಕ ನಾರಾಯಣಗೌಡ ಮಾತುಕತೆ ನಡೆಸಿದರು. ಪೌರಾಡಳಿತ ಹಾಗೂ ತೋಟಗಾರಿಕೆ ಖಾತೆ ಹೊಂದಿದ್ದ ನಾರಾಯಣಗೌಡ ತಮ್ಮ ಖಾತೆ ಕಿತ್ತುಕೊಂಡಿದ್ದಕ್ಕೆ ಬೇಸರಗೊಂಡಿದ್ದಾರೆ. ಖಾತೆ ಬದಲಾವಣೆಯಾಗಿದ್ದಕ್ಕೆ ನಾನು ಯಾವುದೇ ಅಸಮಾಧಾನ ವ್ಯಕ್ತಪಡಿಸಿಲ್ಲ ಅಂತ ಟಿವಿ9ಗೆ ಸಚಿವ ಜೆಸಿ ಮಾಧುಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. 2 ದಿನದ ಹಿಂದೆ ಸಿಎಂ ಕೇಳಿದಾಗ ಸಣ್ಣ ನೀರಾವರಿ ಮುಂದುವರಿಸುವಂತೆ ಹೇಳಿದ್ದೆ. ಅದು ಬಿಟ್ಟರೆ ಬೇರೆ ಯಾವುದೇ ಅಸಮಾಧಾನವಿಲ್ಲ. ಸಣ್ಣ ನೀರಾವರಿ ಬಗ್ಗೆ ಆಸಕ್ತಿ ಇದೆ ಎಂದಿದ್ದೇನೆ, ಆದರೆ ಹೊಸಬರಿಗೆ ಖಾತೆ ನೀಡಬೇಕಾಗಿದೆ ಅಂತ ಸಿಎಂ ಹೇಳಿದ್ರು. ಹೀಗಾಗಿ ನಾನು ಆ ಬಗ್ಗೆ ಏನು ಮಾತನಾಡಲಿಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದುದಕ್ಕೆ ನಾವೇನ್ ತಪ್ಪು ಮಾಡಿದ್ದೇವೆ ಅಂತ ಕಿಡಿಕಾರಿದ್ಯಾರು? ಅಸಮಾಧಾನಗೊಂಡಿರೋ ಸಚಿವರನ್ನ ತೃಪ್ತಿಪಡಿಸೋಕೆ ಆ ದೇವರಿಂದಲೂ ಸಾಧ್ಯವಿಲ್ಲ ಅಂತ ಅಶೋಕ್ ಹೇಳಿದ್ಯಾಕೆ? ಕೊಟ್ಟಿರೋ ಖಾತೆಯನ್ನ ನಿಭಾಯಿಸಿ ಅಂತ ವಾರ್ನಿಂಗ್ ಮಾಡಿದ್ಯಾರು? ನೋಡೋಣ ಖಾತೆ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಖಾತೆ ಮರು ಹಂಚಿಕೆ ಆಗ್ತಿದ್ದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದಿದೆ. ಖಾತೆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗ್ತಿದ್ದಂತೆಯೇ ಸಿಎಂ ಭೇಟಿಗೆ ಬಂದ ಸಚಿವ ಗೋಪಾಲಯ್ಯ ಸಿಎಂ ಭೇಟಿ ಮಾಡಿ ಚರ್ಚೆ ನಡೆಸಲು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ರು. ಸಿಎಂ ಭೇಟಿ ಮಾಡಲು ಯಾವುದೇ ಅನುಮತಿ ಬೇಕಾಗಿಲ್ಲ, ನಾವೇನು ತಪ್ಪು ಮಾಡಿದ್ದೇವೆಂದು ಸಿಎಂ ಬಳಿ ಕೇಳುತ್ತೇವೆ, ಖಾತೆ ಬದಲಾವಣೆ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡುತ್ತೇವೆ ಅಂತ ಗೋಪಾಲಯ್ಯ ಹೇಳಿದ್ರು. ಖಾತೆ ಬದಲಾವಣೆ ಮಾಡಿದ್ದಕ್ಕೆ ಸಚಿವ ನಾರಾಯಣಗೌಡ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ನಾರಾಯಣಗೌಡ, ಲಾಕ್ಡೌನ್ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇನೆ, ನಾನು ಹೆಸರು ಹಾಳು ಮಾಡುವ ಕೆಲಸವನ್ನು ಮಾಡಿಲ್ಲ, ಹೀಗಾಗಿ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಬಿಎಸ್ವೈ ಜೊತೆ ಚರ್ಚಿಸುತ್ತೇನೆ ಅಂತ ನಾರಾಯಣಗೌಡ ಹೇಳಿದರು. ಖಾತೆ ಹಂಚಿಕೆ ಸಂಬಂಧ ಸಚಿವರ ಅಸಮಾಧಾನ ಸ್ಫೋಟಗೊಂಡಿರುವುದಕ್ಕೆ ಪ್ರತಿಕ್ರಿಯಿಸಿರುವ ಕಂದಾಯ ಸಚಿವ ಆರ್ ಅಶೋಕ್, ಎಲ್ಲರನ್ನೂ ತೃಪ್ತಿಪಡಿಸುವುದು ದೇವರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅಶೋಕ್, ಸಿಎಂ ಎಲ್ಲಾ ರೀತಿಯಿಂದ ಯೋಚಿಸಿ ಖಾತೆ ಹಂಚಿದ್ದಾರೆ, ಸಿಎಂ ಏನೇ ನಿರ್ಧಾರ ಕೈಗೊಂಡ್ರೂ ಜೊತೆಗೆ ಇರುತ್ತೇವೆಂದು ಬೆಳಗ್ಗೆ ಕರೆ ಮಾಡಿ ಸಚಿವ ಗೋಪಾಲಯ್ಯ ಹೇಳಿದ್ದಾರೆ. ಇಂದು ಸಚಿವ ಮಾಧುಸ್ವಾಮಿ ರಾಜೀನಾಮೆ ಕೊಡಲ್ಲ ಎಂದಿದ್ದಾರೆ. ಸಿಎಂ ಬಿಎಸ್ವೈ ಅಧಿಕಾರವನ್ನ ಪ್ರಶ್ನೆ ಮಾಡುವ ಸಂಭವವಿಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಖಾತೆ ಮರು ಹಂಚಿಕೆಯಿಂದಾಗಿ ಆ ಖಾತೆ ಕಳೆದುಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಮುರುಗೇಶ್ ನಿರಾಣಿ, ಯಾರಿಗೆ ಯಾವ ಖಾತೆ ಕೊಟ್ಟಿದ್ದಾರೆ ಅದನ್ನ ನಿಭಾಯಿಸಲಿ ಅಂತ ಹೇಳಿದ್ರು. ಕೊಟ್ಟಿರುವ ಖಾತೆಯನ್ನ ನಿಭಾಯಿಸುವುದು ಒಳ್ಳೆಯದು, ಅಸಮಾಧಾನ ಹೊರಗೆ ಹಾಕದೆ ಕೊಟ್ಟ ಖಾತೆ ನಿಭಾಯಿಸಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮುರುಗೇಶ್ ನಿರಾಣಿ ಹೇಳಿದ್ರು. ಅಬಕಾರಿ ಖಾತೆ ಸಿಕ್ಕಿದ್ದಕ್ಕೆ ಎಂಟಿಬಿ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂಟಿಬಿ, ಅಬಕಾರಿ ಇಲಾಖೆಯಲ್ಲಿ ನಾನ್ ಮಾಡೋದು ಏನಿದೆ ಅಂತ ಹೇಳಿದ್ದಾರೆ. ಕಂಪನಿಗಳಿಂದ ಮದ್ಯ ಖರೀದಿಸುತ್ತಾರೆ, ಹೋಲ್ಸೇಲ್ ದರದಲ್ಲಿ ಡೀಲರ್ಸ್ಗೆ ಮದ್ಯ ಕೊಡ್ತಾರೆ, ನಂತರ ಅದನ್ನು ಅಂಗಡಿಗಳಿಗೆ ಡೀಲರ್ಸ್ ಮಾರ್ತಾರೆ, ಮಾರಾಟ ಮಾಡಿ ಬಂದ ಹಣ ಸರ್ಕಾರಕ್ಕೆ ಕೊಡ್ತಾರೆ. ಹೀಗಾಗಿ ಇಲ್ಲಿ ನಾನು ಮಾಡುವ ಕೆಲಸ ಏನೂ ಇಲ್ಲ ಅಂತ ಸಚಿವ ಎಂಟಿಬಿ ಹೇಳಿದ್ರು. ವಸತಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ ಸಚಿವ ಎಂಟಿಬಿ ನಾಗರಾಜ್ಗೆ ಅಬಕಾರಿ ಖಾತೆ ಸಿಕ್ಕಿರುವುದು ಬೇಸರಕ್ಕೆ ಕಾರಣವಾಗಿದೆ. ಈ ಹಿಂದೆ ನಾನು ವಸತಿ ಖಾತೆ ಸಚಿವನಾಗಿದ್ದೆ, ವಸತಿ ಇಲಾಖೆಯಲ್ಲಿ ಕೆಲಸ ಮಾಡುವುದು ಬಾಕಿ ಇತ್ತು, ಹೀಗಾಗಿ ವಸತಿ ಖಾತೆ ಬೇಕೆಂದು ಸಿಎಂಗೆ ಹೇಳಿದ್ದೇನೆ. ಸಿಎಂ ಯಡಿಯೂರಪ್ಪ ನೋಡೋಣ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ಬಡವರಿಗಾಗಿ ಕೆಲಸ ಮಾಡಬೇಕಿದ್ದು, ಹೀಗಾಗಿ ಒಳ್ಳೆಯ ಖಾತೆ ಕೊಡಿ ಎಂದು ಕೇಳಿದ್ದೇನೆ ಅಂತ ಎಂಟಿಬಿ ಹೇಳಿದರು. ಸಚಿವ ಸ್ಥಾನ ಸಿಗದೆ ಕಂಗಾಲಾಗಿದ್ದ ಶಾಸಕ ರೇಣುಕಾಚಾರ್ಯ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸಲು ಹೋಗಿದ್ರು, ಅದು ವರ್ಕೌಟ್ ಆಗಿಲ್ಲ. ಆದರೂ ದೆಹಲಿ ಯಾತ್ರೆ ಮಾಡಿದ್ದ ರೇಣುಕಾಚಾರ್ಯಗೆ ಸಿಎಂ ಬಿಎಸ್ವೈ ಗಿಫ್ಟ್ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಕ್ಷೇತ್ರಕ್ಕೆ 48 ಕೋಟಿ ರೂಪಾಯಿ ಅನುದಾನವನ್ನ ನೀಡಲು ಸಿಎಂ ಬಿಎಸ್ವೈ ನಿರ್ಧರಿಸಿದ್ದಾರೆ. ಹೊನ್ನಾಳಿಯ 19 ಕೆರೆಗೆ ನೀರು ತುಂಬಿಸುವ ಯೋಜನೆ ಇದಾಗಿದ್ದು, ತುಂಗಭದ್ರಾ ನದಿಯಿಂದ ನೀರು ತುಂಬಿಸಲು ನಿರ್ಧರಿಸಲಾಗಿದೆ. ಖಾತೆ ಮರು ಹಂಚಿಕೆ ಬಳಿಕ ಹಲವು ಸಚಿವರು ಬೇಸರಗೊಂಡಿದ್ದು, ಸಿಎಂ ಬಿಎಸ್ವೈ ಅಧಿಕೃತ ನಿವಾಸ ಕಾವೇರಿಗೆ ಆಗಮಿಸಿ ಚರ್ಚೆ ನಡೆಸಿದ್ರು. ಅಸಮಾಧಾನಗೊಂಡಿರುವ ಸಚಿವರನ್ನ ಸಮಾಧಾನ ಮಾಡುವ ಜವಾಬ್ದಾರಿ ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಬೊಮ್ಮಾಯಿ ಹೆಗಲ ಮೇಲಿದೆ. ಹೀಗಾಗಿ ಸಚಿವರಾದ ಎಂಟಿಬಿ ನಾಗರಾಜ್ ಮತ್ತು ಗೋಪಾಲಯ್ಯರನ್ನ ಸಿಎಂ ಬಿಎಸ್ವೈ ಮನೆಗೆ ಸಚಿವ ಆರ್ ಅಶೋಕ್ ಕರೆತಂದ್ರು. ಖಾತೆ ಹಂಚಿಕೆ ಅಸಮಾಧಾನವನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ನಿಭಾಯಿಸುತ್ತಾರೆ ಅಂತ ಬಿಎಸ್ವೈ ಪುತ್ರ ವಿಜಯೇಂದ್ರ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಪುತ್ರ ವಿಜಯೇಂದ್ರ, ಸಚಿವರ ಜೊತೆ ಚರ್ಚಿಸಿ ಅಸಮಾಧಾನ ಬಗೆಹರಿಸುತ್ತಾರೆ. ಖಾತೆ ಅಸಮಾಧಾನ ಸದ್ಯದಲ್ಲಿಯೇ ಶಮನವಾಗುತ್ತೆ. 4 ದಶಕ ಹೋರಾಟ ಮಾಡಿ ಬಿಎಸ್ವೈ ಸಿಎಂ ಆದ್ರೂ ಸಿಎಂ ಯಡಿಯೂರಪ್ಪಗೆ ರಾಜಕೀಯ ಅನುಭವವಿದ್ದು, ಸಿಎಂಗೆ ಯಾರ ಹಸ್ತಕ್ಷೇಪದ ಅಗತ್ಯವೂ ಬೀಳೋದಿಲ್ಲ ಅಂತ ವಿಜಯೇಂದ್ರ ಹೇಳಿದರು. ಬೆಳಗಾವಿಯಲ್ಲಿ ಮತ್ತೆ ಖ್ಯಾತೆ ತೆಗೆಯುತ್ತಿರೋದ್ಯಾಕೆ ಶಿವಸೇನೆ ನಾಯಕರು? ಬೆಳಗಾವಿ ಗಡಿಯಲ್ಲಿ ಬಂದೋಬಸ್ತ್ ಮಾಡಿದ್ಯಾರು? ಪುಂಡರನ್ನ ವಾಪಸ್ ಅಟ್ಟಿದ್ದೇಗೆ ಹಾಕಿ ಡಿಸಿ ಕಚೇರಿಯಲ್ಲೂ ಎಂಇಎಸ್ನವರು ಉದ್ದಟತನ ತೋರಿದ್ದೇಗೆ? ನೋಡೋಣ ಬೆಳಗಾವಿ ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಮಹಾನಗರ ಪಾಲಿಕೆ ಮುಂಭಾಗ ಭಗವತ್ ಧ್ವಜಸ್ತಂಭ ಸ್ಥಾಪನೆ ಮಾಡ್ತೇವೆ ಅಂತ ಶಿವಸೇನೆ ಲೀಡರ್ಸ್ ಉದ್ದಟತನ ತೋರಿದ್ದಾರೆ. ಕನ್ನಡ ಧ್ವಜಸ್ತಂಭ ಸ್ಥಾಪನೆಗೆ ಪ್ರತಿಯಾಗಿ ಧ್ವಜ ನೆಡುವುದಾಗಿ ಕೊಬ್ಬಿನ ಮಾತನಾಡಿದ್ದಾರೆ. ಇಂದು ನಡೆಸಬೇಕಿದ್ದ ಪ್ರತಿಭಟನೆಯನ್ನ ಪೊಲೀಸರು ಅನುಮತಿ ನೀಡದ ಕಾರಣಕ್ಕೆ ಎಂಇಎಸ್ ಕೈಬಿಟ್ಟಿತ್ತು. ಆದರೆ ಶಿವಸೇನೆ ಪುಂಡತನ ಮೆರೆದಿದ್ದು, ಕೊಲ್ಲಾಪುರದಿಂದ ಶಿನೋಳ್ಳಿ ಮಾರ್ಗವಾಗಿ ಬೆಳಗಾವಿಗೆ ಬರ್ತೇವೆ, ಕೊಲ್ಲಾಪುರದಲ್ಲೇ ಭಗವತ್ ಧ್ವಜ ತಂದು ಬೆಳಗಾವಿಯಲ್ಲಿ ಸ್ಥಾಪಿಸುತ್ತೇವೆ ಅಂತ ಬುರುಡೆ ಬಿಟ್ಟಿದ್ದಾರೆ.
ಬೆಳಗಾವಿ ಗಡಿಯಲ್ಲಿ ಶಿವಸೇನೆ ನಾಯಕರು ಪುಂಡಾಟಿಕೆ ತೋರಿದ್ದು ಭದ್ರತೆ ಹೆಚ್ಚಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಶಿನ್ನೋಳ್ಳಿ ಚೆಕ್ಪೋಸ್ಟ್ ಬಳಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬೆಳಗಾವಿ ಜಿಲ್ಲೆಗೆ ನುಗ್ಗಲು ಯತ್ನಿಸಿದ ಶಿವಸೇನೆ ನಾಯಕರಿಗೆ ತಡೆ ಹಾಕಲಾಗಿದೆ. ಸದ್ಯ ಮತ್ತೆ 2 ಕೆಎಸ್ಆರ್ಪಿ ತುಕಡಿಯನ್ನ ಜಿಲ್ಲಾ ಪೊಲೀಸ್ ಇಲಾಖೆ ನಿಯೋಜಿಸಿದೆ. ಗಡಿಯಲ್ಲಿ ಸದ್ಯ ಬೆಳಗಾವಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಬೆಳಗಾವಿ ಗಡಿ ನುಗ್ಗಲು ಮುಂದಾದ ಶಿವಸೇನೆ ಕೊಲ್ಲಾಪುರ ಜಿಲ್ಲಾಧ್ಯಕ್ಷ ಸೇರಿ ಕಾರ್ಯಕರ್ತರಿಗೆ ಗಡಿ ಪ್ರವೇಶ ನಿಷೇಧಿಸಲಾಗಿದೆ. ಬೆಳಗಾವಿ ತಾಲೂಕಿಗೆ ಆಗಮಿಸದಂತೆ ನಿರ್ಬಂಧಿಸಿ ನಗರ ಪೊಲೀಸ್ ಆಯುಕ್ತ ಕೆ ತ್ಯಾಗರಾಜನ್ ಆದೇಶ ಹೊರಡಿಸಿದ್ದಾರೆ. ಪೊಲೀಸರನ್ನೇ ತಳ್ಳಿ ಗಡಿಗೆ ಎಂಟ್ರಿ ಕೊಟ್ಟಿದ್ದ ಶಿವಸೇನೆ ಪುಂಡರ ಪ್ರತಿಭಟನೆಯನ್ನ ಪೊಲೀಸರು ಹತ್ತಿಕ್ಕಿದ್ದಾರೆ. ಜೊತೆಗೆ ಶಿವಸೇನೆ ಪುಂಡರನ್ನ ಮಹಾರಾಷ್ಟ್ರಕ್ಕೆ ಅಟ್ಟಿದ್ದಾರೆ. ಒಂದೆಡೆ ಬೆಳಗಾವಿ ಗಡಿಯಲ್ಲಿ ಶಿವಸೇನೆ ಪುಂಡರು ಅಟ್ಟಹಾಸ ಮೆರೆಯುತ್ತಿದ್ರೆ, ಇನ್ನೊಂದೆಡೆ ನಮ್ಮ ತಾಯ್ನಾಡಲ್ಲಿ ಎಂಇಎಸ್ ಪುಂಡರು ಕಿರಿಕ್ ಮಾಡ್ತಿದ್ರು. ಪಾಲಿಕೆ ಎದುರಿನ ಕನ್ನಡ ಧ್ವಜಸ್ತಂಭ ತೆರವುಗೊಳಿಸುವಂತೆ ಡಿಸಿ ಕಚೇರಿಗೆ ಆಗಮಿಸಿ ಒತ್ತಾಯಿಸಿದ್ರು. ನಾಡದ್ರೋಹಿ ಎಂಇಎಸ್ ಪುಂಡರು ಕನ್ನಡ ಧ್ವಜಸ್ತಂಭ ತೆರವು ಮಾಡಿ, ಇಲ್ಲಾಂದ್ರೆ ಭಗವತ್ ಧ್ವಜ ಸ್ಥಾಪಿಸಲು ಅನುಮತಿ ನೀಡಿ ಅಂತ ಜಿಲ್ಲಾಧಿಕಾರಿ ಎದುರು ಉದ್ದಟತನ ಪ್ರದರ್ಶಿಸಿದ್ರು. ಇನ್ನು ಬೆಳಗಾವಿ ಗಡಿ ಪ್ರವೇಶವನ್ನ ಪೊಲೀಸರು ನಿರಾಕರಿಸುತ್ತಿದ್ದಂತೆ ರಸ್ತೆ ಮೇಲೆ ಕುಳಿತು ಶಿವಸೇನೆಯ ಪುಡಿ ಪುಂಡರು ಪುಂಡಾಟಿಕೆ ಮೆರೆದಿದ್ದಾರೆ. ನಾಡದ್ರೋಹಿ ಘೋಷಣೆ ಕೂಗುತ್ತಾ ಧರಣಿ ನಡೆಸಿದ್ದಾರೆ. ಬಳಿಕ ಪೊಲೀಸರು ರೆಬೆಲ್ ಆಗ್ತಿದ್ದಂತೆ ರಾಜ್ಯದ ಗಡಿಯಿಂದ ಕಾಲ್ಕಿತ್ತು ಮಹಾರಾಷ್ಟ್ರದ ಶಿನ್ನೋಳ್ಳಿ ಗ್ರಾಮದತ್ತ ತೆರಳಿದ್ದಾರೆ. ಬಳಿಕ ಶಿನ್ನೋಳ್ಳಿ ಗ್ರಾಮದಲ್ಲೇ ಕುಳಿತು ಮುಂದಿನ ಹೋರಾಟದ ನಿರ್ಧಾರ ಮಾಡ್ತೀವಿ ಅಂತ ಬುರುಡೆ ಬಿಟ್ಟಿದ್ದಾರೆ. ಶಿವಸೇನೆ ನಾಯಕರ ಪುಂಡಾಟಕ್ಕೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸರಿಯಾಗಿ ಚಾಟಿ ಬೀಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೇವೆ. ನಾಳೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕರಾಳ ದಿನ ಆಚರಿಸ್ತೀವಿ. ಅಲ್ಲದೆ ಜನವರಿ 23ರಂದು ಬೆಳಗಾವಿ ಗಡಿ ಬಂದ್ ಮಾಡಲು ಕನ್ನಡ ಸಂಘಟನೆ ನಿರ್ಧರಿಸಿವೆ. ಬೆಳಗಾವಿ ನಮ್ಮದು, ತಮಿಳುನಾಡಿನ ಹೊಸೂರು, ತಾಲವಾಡಿ, ಊಟಿ ನಮ್ಮದು ಅಂತ ರಾಜ್ಯದ ಗಡಿಯಲ್ಲಿ ಖ್ಯಾತಿ ತೆಗೆಯುವ ರಾಜ್ಯಗಳಿಗೆ ವಾಟಾಳ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಗೆ ರಾಜ್ಯದ ವಿವಿಧೆಡೆ ಖಂಡನೆ ವ್ಯಕ್ತವಾಗ್ತಿದೆ. ಬನಹಟ್ಟಿ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಎಂಇಎಸ್ ಹಾಗೂ ಮಹಾಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಘೋಷಣೆ ಕೂಗಿದ್ರು. ಬನಹಟ್ಟಿ ಬಸ್ ನಿಲ್ದಾಣದ ಬಳಿ ಉದ್ಧವ್ ಠಾಕ್ರೆ ಪ್ರತಿಕೃತಿ ದಹನ ಮಾಡಿದ್ದು, ಬನಹಟ್ಟಿ ಬಸ್ ನಿಲ್ದಾಣದಿಂದ ಬನಹಟ್ಟಿ ತಹಶೀಲ್ದಾರ್ ಕಚೇರಿವರೆಗೂ ಪಾದಯಾತ್ರೆ ಮೆರವಣಿಗೆ ನಡೆಸಲಾಯಿತು. ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ಮೈಸೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಮಹಾರಾಷ್ಟ್ರ ಸಿಎಂ ಠಾಕ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಸಿಎಂ ಕನ್ನಡಿಗರ ಸ್ವಾಭಿಮಾನ ಕೆಣಕುವ ಕೆಲಸ ಮಾಡ್ತಿದ್ದಾರೆ. ಬೆಳಗಾವಿ ಕರ್ನಾಟಕದ ಆಸ್ತಿ. ಉದ್ಧವ್ ಠಾಕ್ರೆ ಅಸಂಬದ್ಧ ಹೇಳಿಕೆ ನೀಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಗರಂ ಆಗಿದ್ದಾರೆ. ಇನ್ನು ಶಿವಸೇನೆ ಪುಂಡರು ರಾಜ್ಯ ಪ್ರವೇಶಕ್ಕೆ ಯತ್ನಿಸುತ್ತಿದ್ದಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. 2 ಸಿಪಿಐ ನೇತೃತ್ವದಲ್ಲಿ 2 ಕೆಎಸ್ಆರ್ಪಿ ಪಡೆ ನಿಯೋಜಿಸಲಾಗಿದೆ. ಪಾಲಿಕೆ ಮುಂಭಾಗ ಬ್ಯಾರಿಕೇಡ್ ಹಾಕಲಾಗಿದ್ದು, ಪೊಲೀಸರು ಪ್ರತಿಯೊಬ್ಬರನ್ನ ತಪಾಸಣೆ ನಡೆಸಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮಾತ್ರ ಪಾಲಿಕೆ ಪ್ರವೇಶಕ್ಕೆ ಅನುಮತಿ ನೀಡಿದ್ದಾರೆ. ಸದ್ಯ ಸಾರ್ವಜನಿಕರಿಗೆ ಸಂಘಟನೆ ಕಾರ್ಯಕರ್ತರ ಎಂಟ್ರಿಗೆ ಬ್ರೇಕ್ ಹಾಕಿದ್ದಾರೆ. ಆ ಮೂಲಕ ಪಾಲಿಕೆ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಸಿಲುಕಿದ್ದ ನಟಿ ರಾಗಿಣಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಹೇಗೆ? ಅದ್ಯಾವ ಆಧಾರದಲ್ಲಿ ತುಪ್ಪದ ಬೆಡಗಿ ಜಾಮೀನು ಪಡೆದುಕೊಂಡಿದ್ದಾರೆ? ಹ್ಯಾಕಿಂಗ್ ಶ್ರೀಕೃಷ್ಣ ತನಿಖೆ ವೇಳೆ ತುಟಿಕ್ ಪಿಟಿಕ್ ಅಂತಿಲ್ಲ ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟಿ ರಾಗಿಣಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ತುಪ್ಪದ ಬೆಡಗಿ ರಾಗಿಣಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ರಾಗಿಣಿ 140 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ರಾಗಿಣಿ ದ್ವಿವೇದಿ A2 ಆರೋಪಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಳೆದ 140 ದಿನಗಳಿಂದ ಜೈಲು ಪಾಲಾಗಿದ್ದ ನಟಿ ರಾಗಿಣಿ ನಾಳೆ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 4ರಂದು ಜೈಲು ಸೇರಿದ್ದ ರಾಗಿಣಿ ಸದ್ಯ ಜೈಲು ಹಕ್ಕಿಯಾಗಿದ್ದ ರಾಗಿಣಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಬರೋಬ್ಬರಿ 140 ದಿನಗಳ ಜೈಲುವಾಸ ಮುಗಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ಎನ್ಡಿಪಿಎಸ್ ಕೋರ್ಟ್ಗೆ ಕಾಪಿ ತಲುಪಿದ್ರೆ ಬಿಡುಗಡೆಯಾಗಬಹುದು. ಇಲ್ಲದಿದ್ರೆ ನಾಳೆಗೆ ರಾಗಿಣಿ ಬಿಡುಗಡೆಯಾಗೋ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ
4 ತಿಂಗಳಿನಿಂದ ಮಗಳನ್ನ ಬಿಟ್ಟು ಕಂಗಾಲಾಗಿದ್ದ ನಟಿ ರಾಗಿಣಿ ಪೋಷಕರು ಈಗ ಖುಷಿಯಾಗಿದ್ದಾರೆ. ಮಗಳು ಆದಷ್ಟು ಬೇಗ ಮನೆಗೆ ಬರುವ ನಿರೀಕ್ಷೆಯಲ್ಲಿ ರಾಗಿಣಿ ಪೋಷಕರಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ರಾಗಿಣಿ ಆಗಮಿಸೋ ಸಾಧ್ಯತೆ ಇದೆ. ದೆಹಲಿಯಿಂದ ಡಾಕ್ಯುಮೆಂಟ್ ಬರಬೇಕಾದ ಕಾರಣ ರಾಗಿಣಿ ಜೈಲಿಂದ ಹೊರಬರೋದು ಕೊಂಚ ತಡವಾಗಲಿದೆ. ರಾಗಿಣಿಯನ್ನ ಸಿಸಿಬಿ ಪೊಲೀಸರು ಸೆಪ್ಟೆಂಬರ್ 4ರಂದು ಅರೆಸ್ಟ್ ಮಾಡಿದ್ರು. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ದಿನಗಳ ಕಾಲ ಪೊಲೀಸ್ ವಶಕ್ಕೆ ಪಡೆಯಲಾಗಿತ್ತು. ಸೆಪ್ಟೆಂಬರ್ 7ರಂದು ರಾಗಿಣಿ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯಗೊಳ್ಳಲಿದ್ದು, ಸಿಸಿಬಿ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ 5 ದಿನಗಳ ಕಾಲ ವಶಕ್ಕೆ ಪಡೆದಿದ್ರು. ರಾಗಿಣಿ ಪರ ವಾದ ಮಂಡನೆ ಮಾಡಿದ ರಾಗಿಣಿ ಪರ ವಕೀಲ, ನಾನು ಡ್ರಗ್ಸ್ ವಿಷಯದಲ್ಲಿ ಫಿನಾನ್ಸಿಂಗ್ ಮಾಡಿಲ್ಲ, ನಾನು 0.5 ಗ್ರಾಂಗಿಂತ ಕಡಿಮೆ ಡ್ರಗ್ಸ್ ಸೇವಿಸಿದ ಆರೋಪ ಮಾತ್ರ ಇದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ನನ್ನ ಬಳಿ ಯಾವುದೇ ಡ್ರಗ್ಸ್ ವಶಪಡಿಸಿಕೊಂಡಿಲ್ಲ, ನನ್ನ ವಿರುದ್ಧ ಡ್ರಗ್ಸ್ ಸೇವನೆ ಆರೋಪ ಮಾತ್ರವಿದೆ. 140 ದಿನಗಳಿಂದ ನಾನು ಕಸ್ಟಡಿಯಲ್ಲಿದ್ದೇನೆ ಅಂತ ರಾಗಿಣಿ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದಿಸಿದ್ದಾರೆ. ಹ್ಯಾಕಿಂಗ್ ಶ್ರೀಕೃಷ್ಣನನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದು, ಈವರೆಗೆ ಡ್ರಗ್ ಹಾಗೂ ಹ್ಯಾಕಿಂಗ್ ಕೇಸ್ನಲ್ಲಿ ಸಿಸಿಬಿ ವಿಚಾರಣೆ ನಡೆಸಿತ್ತು. ಈಗ ಸಿಐಡಿಯಿಂದ ಶ್ರೀಕೃಷ್ಣನಿಗೆ ಡ್ರಿಲ್ ಶುರುವಾಗಿದೆ. ರಾಜ್ಯ ಸರ್ಕಾರದ ಇ ಕಾಮರ್ಸ್ಗೆ ಕೈ ಹಾಕಿದ್ದ ಶ್ರೀಕಿ ಟೆಂಡರ್ಗಳನ್ನ ಬೇರೊಬ್ಬರಿಗೆ ನೀಡಿ ಕೋಟಿ ಕನ್ನ ಹಾಕಿದ್ದ. ಹೀಗಾಗಿ ಸಿಐಡಿ ತನಿಖೆ ಚುರುಕುಗೊಳಿಸಿದೆ. ಆದರೆ ವಿಚಾರಣೆ ವೇಳೆ ತನಗೇನು ಗೊತ್ತಿಲ್ಲ ಅಂತ ಶ್ರೀಕಿ ಹೇಳಿದ್ದಾನೆ. ಹ್ಯಾಕಿಂಗ್ ಕೃಷ್ಣ ತುಂಬಾ ಚಾಲಾಕಿಯಾಗಿತ್ತು, ತನ್ನ ಜಾಲದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಸಿಐಡಿ ಪೊಲೀಸರು ಕೇಳ್ತಿರುವ ಪ್ರಶ್ನೆಗೆ ಶ್ರೀಕಿ ಸೈಲೆಂಟ್ ಆಗಿದ್ದಾನೆ. ಈ ಹಿಂದೆ ಸಿಸಿಬಿ ವಿಚಾರಣೆ ಎದುರಿಸಿದ್ದ ಶ್ರೀಕಿಗೆ ಡ್ರಗ್ಸ್ ಹಾಗೂ ಹ್ಯಾಕಿಂಗ್ ಸಂಬಂಧ ವಿಚಾರಣೆ ನಡೆಸಲಾಗಿತ್ತು. ಈ ವಿಚಾರಣೆ ವೇಳೆ ಸಿಸಿಬಿಗೆ ಸಹಕರಿಸಿದ್ದ ಶ್ರೀಕಿ ಸಿಐಡಿ ಪೊಲೀಸರ ವಿಚಾರಣೆ ಶುರುವಾಗ್ತಿದ್ದಂತೆಯೇ ಸೈಲೆಂಟ್ ಆಗಿದ್ದಾನೆ. ಸಿಐಡಿಯ ಪ್ರಶ್ನೆಗಳಿಗೆ ತುಟಿ ಬಿಚ್ಚದ ಶ್ರೀಕಿ ಇ ಕಾಮರ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾನೆ. ಮತ್ತೋರ್ವ ವ್ಯಕ್ತಿಗೆ 18 ಕೋಟಿ ರೂಪಾಯಿಗೆ ಟೆಂಡರ್ ಕೊಡಿಸೋ ವಿಚಾರವಾಗಿ ಹ್ಯಾಕ್ ಮಾಡಿ ಟೆಂಡರ್ನಲ್ಲೇನಿದೆ ಅಂತ ಶ್ರೀಕಿ ಚೆಕ್ ಮಾಡಿದ್ದ. ಈ ಸಂಬಂಧ ಮತ್ತೋರ್ವ ವ್ಯಕ್ತಿ ಜೊತೆ ಸಂಪರ್ಕ ಮಾಡಿ ಚರ್ಚಿಸಿರೋ ಬಗ್ಗೆ ಮಾಹಿತಿ ಇದ್ದು, ಇದೇ ಆಧಾರದಲ್ಲಿ ಸಿಐಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಗೋಲಿಬಾರ್ ಆದ್ರೂ ಮಾಡಿ ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳಿದ್ಯಾರು? ದೇಶದಲ್ಲಿ ವ್ಯಾಕ್ಸಿನ್ ಪಡೆಯೋರ ಸಂಖ್ಯೆ ಇಳಿಕೆ ಆಗ್ತಿರೋದು ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವರು ವ್ಯಾಕ್ಸಿನ್ ಪಡೆಯೋದು ಯಾವಾಗ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಠಿ ಚಾರ್ಜ್ ಆದ್ರೂ ಮಾಡಿ, ಗೋಲಿಬಾರ್ ಆದ್ರೂ ಮಾಡಿ, ಆದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಶಿವಸೇನೆ ವಿರುದ್ಧ ಕಿಡಿಕಾರಿದ್ದಾರೆ. ಬಾಳಾ ಠಾಕ್ರೆ ಈ ಹಿಂದೆ ಕನ್ನಡಿಗರು ಮತ್ತು ಕನ್ನಡಿಗರ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿದ್ರು. ಈಗ ಅವರ ಪುತ್ರ ಠಾಕ್ರೆ ಕನ್ನಡಿಗರ ವಿರುದ್ಧ ಹೇಳಿಕೆ ನೀಡೋ ಮೂಲಕ ನಮ್ಮ ಗಡಿಭಾಗ ವಶಕ್ಕೆ ಪಡೆಯೋ ಮಾತಾಡ್ತಿದ್ದಾರೆ. ಶಿವಸೇನೆ ಪುಂಡರು ನಮ್ಮ ಗಡಿ ಜಿಲ್ಲೆಗಳಿಗೆ ಬಂದು ಬಾವುಟಗಳನ್ನ ಕೀಳೋಕೆ ಮುಂದಾಗಿದ್ದಾರೆ. ಹೀಗಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಆದ್ರೂ ಮಾಡಿ, ಗೋಲಿಬಾರ್ ಆದ್ರೂ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಅಬ್ಬರಿಸಿದ್ದಾರೆ. ಹಾಡಹಗಲೇ ಬಸ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯೊಬ್ಬನನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಸರಗೋಡಿನ ಕುಂಬ್ಳೆ ನಿವಾಸಿ ಹುಸೇನ್ ಎಂಬಾತ ದೇರಳಕಟ್ಟೆ ಮಂಗಳೂರು ಖಾಸಗಿ ಬಸ್ನಲ್ಲಿ ಯುವತಿ ಜರ್ನಿ ಮಾಡ್ತಾ ಇದ್ದಾಗ ಕಿರುಕುಳ ಕೊಟ್ಟಿದ್ದ. ಇದರಿಂದ ನೊಂದಿದ್ದ ಯುವತಿ ಇನ್ಸ್ಟಾಗ್ರಾಂನಲ್ಲಿ ಆರೋಪಿ ಫೋಟೋ ಸಮೇತ ಕಿಡಿಕಾರಿದ್ಲು. ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಠಾಣೆಗೆ ಕರೆದುಕೊಂಡು ಬಂದ ವೇಳೆ ಸಂತ್ರಸ್ತ ಯುವತಿ ಆರೋಪಿಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ. ರಾಜ್ಯದ ಏಕೈಕ ಕೇಂದ್ರೀಯ ವಿವಿಯಲ್ಲಿ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ಕೇಂದ್ರೀಯ ವಿವಿ ರಿಜಿಸ್ಟ್ರಾರ್ ದಿಢೀರನೆ ಬದಲಾವಣೆ ಮಾಡಬೇಕು ಅನ್ನೋ ಮುಸುಕಿನ ಗುದ್ದಾಟ ನಡೀತಾ ಇದೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿನಲ್ಲಿ ವಿವಿಯ ಹಂಗಾಮಿ ಕುಲಪತಿ ರಿಜಿಸ್ಟ್ರಾರ್ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ನಿನ್ನೆ ರಿಜಿಸ್ಟ್ರಾರ್ ಮುಷ್ತಾಕ್ ಅಹಮದ್ ಪಟೇಲ್ ಬದಲಾಯಿಸಿ ಹಂಗಾಮಿ ಕುಲಪತಿ ಪ್ರೊಫೆಸರ್ ಎಂವಿ ಅಳಗವಾಡಿ ಆದೇಶಿಸಿದ್ದಾರೆ. ಆದರೆ ನೂತನ ರಿಜಿಸ್ಟ್ರಾರ್ಗೆ ಕುರ್ಚಿ ಬಿಟ್ಟುಕೊಡದ ಪ್ರೊಫೆಸರ್ ಮುಷ್ತಾಕ್ ಸ್ವಹಿತಾಸಕ್ತಿಯಿಂದ ನನ್ನನ್ನು ಬದಲಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೊರೋನಾ ವಿರುದ್ಧ ಬ್ರಹ್ಮಾಸ್ತ್ರವಾಗಿರೋ ಲಸಿಕೆಗಳ ಮೂಲಕ ಭಾರತ ಇಡೀ ವಿಶ್ವದ ಗಮನ ಸೆಳೆದಿದೆ. ಕಳೆದ ಶನಿವಾರದಿಂದ ಲಸಿಕೆಯನ್ನ ಕೊರೋನಾ ವಾರಿಯರ್ಸ್ಗೆ ನೀಡಲಾಗ್ತಾ ಇದೆ. ಆದರೆ ಲಸಿಕಾ ತಯಾರಿಕಾ ಘಟಕವಾಗಿರೋ ಸೆರಂ ಇನ್ಸ್ಟಿಟ್ಯೂಟ್ನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಲಸಿಕೆಯನ್ನ ಉತ್ಪಾದನೆ ಮಾಡ್ತಾ ಇದ್ದು 10 ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿವೆ.